ಹಲಸಿನ ಹಣ್ಣಿನ ಸೀಸನ್ ಬಂತು. ಹಲಸಿನ ಹಣ್ಣಿನಲ್ಲಿ ಎಷ್ಟೋ ಬಗೆಯ ತಿಂಡಿಗಳು, ಅಡುಗೆಗಳನ್ನು ಮಾಡಿರ್ತೀವಿ. ಆದರೆ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಬಹುಮುಖ್ಯವಾಗಿ ಮಾಡುವಂತಹ ಸಾಂಪ್ರದಾಯಿಕ ಸಿಹಿ ಅಂತಂದರೆ ಅದೇ ಹಲಸಿನ ಹಣ್ಣಿನ ರಸಾಯನ. ಇದು ದೇವರ ನೈವೇದ್ಯಕ್ಕೂ ಕೂಡ ತುಂಬ ಉತ್ತಮವಾಗಿದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಡೈಸ್. ಇಲ್ಲಿ ಹಲಸಿನ ಹಣ್ಣಿನ ರಸಾಯನ ಮಾಡೋದಕ್ಕೆ 5 ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಜೇನುತುಪ್ಪ, ಹಾಗೆ ಇಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಉತ್ತುತ್ತೇನ ತೊಗೊಂಡಿದ್ದೀನಿ. ಎಲ್ಲ ಒಂದೊಂದು ಸ್ಪೂನ್ ಇದೆ. ಹಾಗೆ 2 ಏಲಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಅವಲಕ್ಕಿನ 2ರಿಂದ 3 ಬಾರಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೀರನ್ನು ಚೆಲ್ಲಿ ಒಂದು 2 ನಿಮಿಷ ಹಾಗೇ ರೆಸ್ಟ್ ಮಾಡಬೇಕು. ಅದು ಹಾಗೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ ಹಾಗೆ ಸೈಡಲ್ಲಿ. ಇವಾಗ ಇನ್ನೊಂದು ಬೌಲ್ನಲ್ಲಿ ನಾನು ಇದನ್ನೆಲ್ಲ ಪೀಸಸ್ಗಳನ್ನಾಗಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಇದೆ. ಇಷ್ಟು ದಪ್ಪ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ದಪ್ಪನಾಗಿರೋದನ್ನೇ ತೊಗೊಂಡಿದ್ದೀನಿ. ಇದನ್ನು ನೀವು ಇಷ್ಟು ದಪ್ಪ ಬೇಡ ಅಂತಂದರೆ ಸಣ್ಣದಾಗಿ ನೀವು ಕಟ್ ಮಾಡ್ಕೊಳ್ಬಹುದು. ನಾನು ಸಾಂಪ್ರದಾಯಿಕವಾಗಿ ಮೊದಲೆಲ್ಲ ಹೇಗೆ ಮಾಡ್ತಾಯಿದ್ರು, ಹಳ್ಳಿಗಳ ಕಡೆ ಹೇಗೆ ಮಾಡ್ತಾಯಿದ್ರು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇಲ್ಲ. ನಾನು ಚಾಕು ಯಾವುದಕ್ಕೂ ಇಲ್ಲಿ ತೊಗೊಳ್ತಾ ಇಲ್ಲ. ಇದನ್ನೇ ನಾನು ಇದೇ ರೀತಿ ಎಲ್ಲವನ್ನು ಇದರಲ್ಲಿರೋವಂಥ ಸೀಡ್ಸ್ಗಳೆಲ್ಲನೂ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫಸ್ಟು. ನೋಡಿ, ಈ ರೀತಿ 5 ತೋಳೆಗಳನ್ನು ಕೂಡ ನಾನು ಚೆನ್ನಾಗಿ ಅದರೊಳಗಡೆ ಇರೋ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಒಂದು ಕೈನಿಂದ ತೋಳೆಗಳನ್ನು ಹಾಗೆ ಹಿಡ್ಕೊಳ್ಳಿ. ಇನ್ನೊಂದು ಬೆರಳಿನ ಸಹಾಯದಿಂದ 2 ಬೆರಳನ್ನು ಪ್ರೆಸ್ ಮಾಡ್ತಿದ್ದಂಗೆ ಈ ರೀತಿ ಆಗುತ್ತೆ. ಆವಾಗ ಚೆನ್ನಾಗಿ ಸಣ್ಣದಾಗಿ ನೀವು ಅದನ್ನು ಎಳ್ಕೊಂಡ್ರೆ ಅದು ಸಣ್ಣದಾಗಿ ಪೀಸ್ಗಳಾಗಿ ಬರುತ್ತೆ. ನೀವು ಕಟ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದೇ ರೀತಿ ಮಾಡ್ಕೊಳ್ಳಿ. ಮುಂಚೆ ಎಲ್ಲ ನಾವು ಈ ರೀತಿಯಾಗಿ ದೇವಸ್ಥಾನಗಳಲ್ಲೆಲ್ಲ ಮಾಡಿದ್ದೀವಿ. ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮೂರಲ್ಲಿ ಹಬ್ಬಗಳು ಬಂದರೆ ಅಥವಾ ಇವಾಗ ಉಪವಾಸದ ಹಬ್ಬ ಅಂತ ಬರುತ್ತೆ ಅಲ್ವಾ, ಅದಕ್ಕೆ ಇದನ್ನು ಇದೇ ಥರ ರಸಾಯನ ನಮ್ಮ ಮನೆಯಲ್ಲಿ ಮಾಡೋದು. ಹಾಗಾಗಿ ಇದಕ್ಕೆ ಚಾಕು, ಸ್ಪೂನು ಏನೂ ಅವಶ್ಯಕತೆ ಇಲ್ಲ. ಇದೇ ರೀತಿಯಾಗಿ ಸಣ್ಣದಾಗಿ ಪೀಸ್ಗಳನ್ನ ಮಾಡ್ಕೊಳ್ತಾ ಹೋಗಿ, ಬೇಗ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ತೋಳೆಗಳನ್ನು ಪೀಸಸ್ಗಳಾಗಿ ಮಾಡಿಟ್ಕೊಂಡ್ರೆ ಈ ರೀತಿ ಆಗುತ್ತೆ. ನೋಡಿ ಯಾವ ರೀತಿ ಇದೆ. ಇಷ್ಟು ಸಣ್ಣದಾಗಿ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಇಷ್ಟ ಇದ್ದರೆ ಕಟ್ ಮಾಡಿಕೊಂಡು ಬೇಕಾದರೆ ಈ ರೀತಿ ಇಟ್ಕೊಳ್ಬೋದು. ಇದಕ್ಕೆ ನಾನು 2 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರದ್ದು ಸಿಪ್ಪೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಿಪ್ಪೆ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ವಲ್ಲ, ಅದನ್ನು ಮಿಕ್ಸ್ ಮಾಡಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ತುಪ್ಪ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇಲ್ಲ. ಹಾಗೆ ನೋಡಿ, ಇದು ನೆಂದಿದೆ. ಎಷ್ಟು ಬೇಗ ನೆಂದಿದೆ ನೋಡಿ, 2 ನಿಮಿಷಕ್ಕೆ ಹಾಗೆ ಅವಲಕ್ಕಿ ನೆನ್ಕೊಂಡ್ಬಿಡ್ತು. ಇವಾಗ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಇದು ಎಲ್ಲ ಚೆನ್ನಾಗಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲನೂ ಕೂಡ ತೊಗೊಂಡಿದ್ದೆ. ನೀವು ಯಾವುದೇ ಬೆಲ್ಲನಾದರೂ ತೊಗೊಳ್ಬಹುದು. ನಾನಿಲ್ಲಿ ಆರ್ಗ್ಯಾನಿಕ್ ತೊಗೊಂಡಿರೋದ್ರಿಂದ ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಅಚ್ಚು ಬೆಲ್ಲ ಬರುತ್ತಲ್ಲ, ಅದನ್ನು ತೊಗೊಳ್ಳೋದಿದ್ರೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೋದು. ಅಂದರೆ 3/4 ಕಪ್ ಆಗುವಷ್ಟು ತೊಗೊಂಡ್ರೆ ಇದು ಸ್ವೀಟು ಕರೆಕ್ಟಾಗಿ ಆಗುತ್ತೆ. ಈ ಹಲಸಿನ ಹಣ್ಣಿನ ಬೆನಿಫಿಟ್ಸ್ನ ನೋಡೋದಾದರೆ ಫ್ರಕ್ಟೋಸ್ ಮತ್ತು ಸುಕ್ರೋಸ್ನಂತಹ ಕಾರ್ಬೋಹೈಡ್ರೇಟ್ಸ್ಗಳು ಇರೋದರಿಂದ ಶಕ್ತಿ ಸುಧಾರಣೆ ಆಗುತ್ತೆ. ಹಾಗೆ ಥೈರಾಯ್ಡ್ ಇರೋರಿಗೆ ಒಳ್ಳೆಯದು, ಇದು ಡೈಜೆಷನ್ಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಕ್ಯಾನ್ಸರ್ನ ತಡೆ ಹಿಡಿಯುತ್ತೆ, ರಕ್ತಹೀನತೆಗೆ ತುಂಬ ಒಳ್ಳೆಯದು, ಮೂಳೆ ಸ್ಟ್ರೆಂತ್ ಆಗುತ್ತೆ. ಇದಕ್ಕೆ ತೆಗೆದಿಟ್ಕೊಂಡಿರುವಂತಹ ಆರ್ಗ್ಯಾನಿಕ್ ಜೇನುತುಪ್ಪನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಕರಗಿಬಿಡುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ತಾನೆ ಅದು ಬೇಗ ಕರಗೋಗ್ಬಿಡುತ್ತೆ. ಈ ರೀತಿಯಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು.
ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಹಣ್ಣುಗಳು ಬರುತ್ತೋ ಹಣ್ಣು ತರಕಾರಿನ ತುಂಬ ಚೆನ್ನಾಗಿ ನಾವು ತಿನ್ನಬೇಕು. ಅದರಿಂದ ತುಂಬಾ ನಮಗೆ ಬೆನಿಫಿಟ್ಸ್ ಇರುತ್ತೆ ಆರೋಗ್ಯಕ್ಕೆ. ನೋಡಿ ಇದನ್ನು ಒಂದು ಬೌಲ್ಗೆ ನಾನು ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಹಲಸಿನ ಹಣ್ಣಿನಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ಸಿಹಿ ಹಲಸಿನ ಹಣ್ಣಿನ ರಸಾಯನ. ಇದನ್ನು ಮಾಡೋದು ಹೇಗೆ ಅಂತ ನೋಡಿಕೊಂಡ್ರಲ್ಲ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.